ಮಕರ ಸಂಕ್ರಾಂತಿ ಅಂದ್ರೆ ನಮಗೂ ಸೂರ್ಯನಿಗೂ ಇರೋ ಒಂದು ಸಂಬಂಧ ಈ ದಿನ ಒಂದು ದೊಡ್ಡ ಒಂದು ಡಿಫ್ರೆನ್ಸ್ ಬರುತ್ತೆ. ಇಲ್ಲಿ ಇರೋ ಎಲ್ಲಾ ಜೀವ, ಒಂದು ಹುಳು ಹುಪ್ಪಟೆ ಆದ್ರೂ ಸರಿ, ಮನುಷ್ಯನಾದ್ರೂ ಸರಿ, ಎಲ್ಲಾರ್ಗೂ ಬೇಸಿಕ್ ಸೋರ್ಸ್ ಆಫ್ ಎನರ್ಜಿ ಅನ್ನೋದು ಸೂರ್ಯನೇ. ನಾವೆಲ್ಲ ಸೋಲಾರ್ ಪವರ್ಡ್. ಸೂರ್ಯ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಜೀವ ಅನ್ನೋದು 10 ನಿಮಿಷ ಇರಲ್ಲ, ಎಲ್ಲ ಹೋಗ್ಬಿಡುತ್ತೆ. ಈ ದಕ್ಷಿಣಾಯನ ಅನ್ನೋ ಟೈಮಲ್ಲಿ ಸೂರ್ಯನ್ಗೂ ನಮಗೂ, ನಾವು ಈ ಉತ್ತರ ಭಾಗದಲ್ಲಿ ಇರೋರಿಗೆ ಭೂಮಿಯಲ್ಲಿ ಈ ಸಂಬಂಧ ಸ್ವಲ್ಪ ಕಳೆದೋಯ್ತು. ಅದರಿಂದ ಎಲ್ಲ ಗ್ರೋತ್ ಸ್ವಲ್ಪ ಸ್ಲೋ ಆಗೋಯ್ತು. ಈಗ ಈ ಮಕರ ಸಂಕ್ರಾಂತಿ ಅಂದ್ರೆ ಸೂರ್ಯ ನಮ್ಮ ಜೊತೆಗೆ ಇರ್ತಾನೆ. ಈಗ ನಮಗೆ ಬಹಳ ಜನಕ್ಕೆ ನೀವು ಬೆಂಗಳೂರಲ್ಲಿ ಇರೋರಿಗೆ ಎಲ್ಲರಿಗೂ ನೋವು, ಅಯ್ಯೋ ಬೇಸಿಗೆ ಬರುತ್ತೆ, AC ಕೆಲಸ ಮಾಡಲಿಲ್ಲ, ಫ್ಯಾನ್ ಕೆಲಸ ಮಾಡಲಿಲ್ಲ, ಬಿಸಿಲು ಅಂತ. ಬಿಸಿಲಿಲ್ಲ, ಬಿಸಿಲಿದ್ರೆ ಏನು ತೊಂದರೆ ಇಲ್ಲ. ಬಿಸಿಲಿರೋದ್ರಿಂದಾನೇ ಎಲ್ಲ ಬೆಳೆಯೋದು. ಇಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಗಿಡ ಮರ ಇಲ್ದಂಗೆ ಮಾಡಕ್ ಬಿಟ್ವಿ. ಈಗ ಬಿಸಿಲು ಅಂದ್ರೆ ತತ್ತರಿಸ್ತೀವಿ. ಬಿಸಿಲು ಅನ್ನೋದು ನಮಗೆ ಅಗೇನ್ಸ್ಟ್ ಇಲ್ಲ. ಬಿಸಿಲಿಂದಾನೇ, ಸೂರ್ಯನ ಬಿಸಿಲಿಂದಾನೇ ನಾವು ಬದುಕಿರೋದೆ. ಆದ್ರೆ ನಮಗೆ ಅದೇ ಆಗ್ಲಿಲ್ಲ. ಯಾವುದು ನಮ್ಮ ಜೀವಕ್ಕೆ ಮೂಲನೋ ಅದೇ ನಾವು ಅಯ್ಯೋ ಬೇಡ ಬೇಡ ಅಂತೀವಿ. ಯಾಕಂದ್ರೆ ನಾವು ಆ ಥರ ಒಂದು ಪರಿಸರ ಮಾಡಿದ್ವಿ. ಎಲ್ಲೂ ಒಂದು ಮರ ಇಲ್ಲ, ಒಂದು ಗಿಡ ಇಲ್ಲ. ಈಗ ನೋಡಿ, ನೆರಳಲ್ಲಿ ನಿಂತಿದ್ದೀವಿ ಹೊಂಗೆ ಮರದ ಕೆಳಗಡೆ. ಬೇಡ, ಅಲ್ಲಿ ನಿಂತ್ಕೊಳ್ಳಿ ಸ್ವಲ್ಪ ಹೊತ್ತು. ಬೇರೆ ಎಕ್ಸ್ಪೀರಿಯನ್ಸೇ ಜೀವನನೇ. ಇದು ಈ ತರ ನಾವು ಮಾಡಿದ್ವಿ. ಏನಂದ್ರೆ ಎಲ್ಲೂ ಒಂದು ನೆರಳಿಲ್ಲ. ಯಾಕಂದ್ರೆ ನಮಗೆ ಬೇರೇನೋ ಆಸೆ. ನಮ್ಮ ಜೀವಕ್ಕೆ ಎದುರಾಗಿರೋದು ನಮ್ಗೆ ಆಸೆ ಭಾಳ. ಇದರಿಂದ ಈ ಮಕರ ಸಂಕ್ರಾಂತಿ ಬಂದ್ರೆ ಬಹಳ ಜನ ಕಷ್ಟಪಡ್ತಾರೆ. ಯಾಕಂದ್ರೆ ಬೇಸಿಗೆ ಬರುತ್ತಾ ಈಗ. ಬೇಸಿಗೆ ಅಂದ್ರೆ ಹೇಸಿಗೆ ಬೇಡ ನಿಮ್ಗೆ. ಬೇಸಿಗೆ ಅನ್ನೋದು ನಮ್ಮ ಜೀವಕ್ಕೆ ಮೂಲ. ಎಲ್ಲ ಬೆಳವಣಿಗೆಗೂ ಮೂಲವಾದ್ದು ಬೇಸಿಗೆ. ಆದ್ರೆ ನಾವು ಸ್ವಲ್ಪ ಗಿಡ ಮರಗಳು ಇಟ್ಟರೆ ಬೇಸಿಗೆ ಅನ್ನೋದು ನಮ್ಗೆ ಸುಖವಾಗಿ ನಡೆದೋಗುತ್ತೆ. ಇಲ್ಲ ಅಂದ್ರೆ ಬೇಸಿಗೆ ಅನ್ನೋದು ನಮ್ಗೆ ಒಲೆ ಮೇಲೆ ಇಟ್ಟಂಗಿರುತ್ತೆ ನಮ್ಮ ಜೀವ. ಇದರಿಂದ ಮಕರ ಸಂಕ್ರಾಂತಿ ಅನ್ನೋದು ನಾವು ಬಹಳ ಸಮಾರಂಭದಿಂದ ಮಾಡಬೇಕು. ಯಾಕಂದ್ರೆ ನಮ್ಮ ಜೀವಕ್ಕೆ ಮೂಲವಾದ್ದು ನಮ್ಗೆ ಹತ್ರ ಬರ್ತಾ ಇದೆ. ಈಗ ಈ ಸ್ವಲ್ಪ 2-3 ತಿಂಗಳು ಸ್ವಲ್ಪ ಕಮ್ಮಿ ಆಗಿತ್ತು. ಅದು ಎಲ್ಲ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಏನಾಗುತ್ತೆ ಅಂದ್ರೆ ವಿಂಟರ್ ಬಂದ್ರೆ ಡಿಪ್ರೆಷನ್ ಎಲ್ಲರಿಗೂ. ಇದೇ ಆರೋಗ್ಯನೇ ಕೆಟ್ಟೋಗುತ್ತೆ, ಮನಸ್ಸಿನ ಆರೋಗ್ಯನೇ ಕೆಟ್ಟೋಗುತ್ತೆ. ಯಾಕೆಂದ್ರೆ ಸೂರ್ಯ ಇಲ್ಲ ಇಲ್ಲಿ. ನಮಗೆ ಸ್ವಲ್ಪ ಯಾವ ಸೀಸನ್ ಆದ್ರೂ ಸ್ವಲ್ಪ ಸೂರ್ಯ ಇರೋದ್ರಿಂದ ನಮ್ಗೆ ಅದ್ರ ಬೆಲೆ ಗೊತ್ತಾಗ್ಲಿಲ್ಲ ನಮ್ಗೆ. ಇದು ಸೂರ್ಯನಿಂದ ಒಂದು ಸಂಬಂಧ ಒಂದು. ಇನ್ನೊಂದು ಹುಗ್ಗಿ ಹಬ್ಬ ಇದು. ಯಾಕಂದ್ರೆ ನಾವು ಕಷ್ಟಪಟ್ಟಿದ್ದೆಲ್ಲ ಒಂದು 3-4 ತಿಂಗಳು ಈಗ ನಮ್ಗೆ ಕೈಗೆ ಸೇರುತ್ತೆ. ಇದು ಆಧ್ಯಾತ್ಮಿಕದಲ್ಲೂ ಹೀಗೇನೆ. ದಕ್ಷಿಣಾಯನದಲ್ಲಿ ನಾವು ಸಾಧನೆ ಮಾಡ್ತೀವಿ, ಉತ್ತರಾಯಣದಲ್ಲಿ ಅದು ಫಲ ನಮಗೆ ಸಿಗುತ್ತೆ ಅನ್ನೋದು ಒಂದು ಇದಿದೆ. ಇದು ಬಹಳ ಮುಖ್ಯವಾದ ದಿನ ನಮ್ಮ ದೇಶದಲ್ಲಿ, ನಮ್ಮ ಈ ಹಿಂದೂ ಕಲಾಚಾರದಲ್ಲಿ. ಹಬ್ಬ ಅನ್ನೋದು ಬರೀ ನಾವು ಕಂಡಿಡಿಯೋ ಹಬ್ಬ ಅಲ್ಲ. ಇದು ನಮ್ಮ ಭೂಮಿಗೆ, ನಮ್ಮ ಸುತ್ತ ಇರೋ ಗ್ರಹಗಳಿಗೆ ಎಲ್ಲ ಸೇರಿ ಏನ್ ನಡೀತಾ ಇದೆ, ಈ ಭೂಮಿ ಮೇಲೆ ಏನ್ ಶಕ್ತಿ ಯಾವ ತರ ನಡೀತಾ ಇದೆ, ಅದ್ರ ಜೊತೆಗೆ ನಾವು ಹೇಗೆ ಹೆಣೆದು ನಮ್ಮ ಜೀವ ಚೆನ್ನಾಗಿ ನಡ್ಸ್ಕೋಬಹುದು ಅನ್ನೋದು ಒಂದು ವಿಜ್ಞಾನ. ಈ ವಿಜ್ಞಾನಕ್ಕೆ ಒಂದು ನಾವು ಬೆಲೆ ಕೊಡ್ದೇನೆ ನಾವೇ ನಮ್ಗೆ ಯಾವ ಸೀಸನ್ ಇದ್ರು AC ಹಾಕೊಂಡ್ರೆ ಒಂದೇ ಟೆಂಪರೇಚರ್. ಯಾವ ಬೇಸಿಗೆನೂ ಗೊತ್ತಾಗ್ಲಿಲ್ಲ, ಇದು ಮಳೆಗಾಲನೂ ಗೊತ್ತಾಗ್ಲಿಲ್ಲ, ಏನು ಗೊತ್ತಾಗ್ಲಿಲ್ಲ ನಮ್ಗೆ. ಇದು ಯಾವ ತರ ಅಂದ್ರೆ ವಾಟ್ಸ್ ಎ ಗ್ರೇವ್. ಮಶಾಣ ಗ್ರೇವ್ ಯಾರ್ಡ್ ಇಲ್ಲ, ಗ್ರೇವ್ ಗುಂಡಿ. ಗ್ರೇವ್ ಗ್ರೇವ್ ನಾವು ಸತ್ತ ಮೇಲೆ ಸುಡುಗಾಡು ಅಂತ. ಸುಡುಗಾಡಿಲ್ಲ, ಸುಟ್ಬಿಟ್ರೆ ಏನು ಇಲ್ಲ. ಸತ್ಮೇಲೆ ನಮ್ಮ ಅಗದು ಒಳಗಡೆ ಹಾಕಿದ್ರೆ ನಮ್ಗೆ ಯಾವ ಸೀಸನ್ ಗೊತ್ತಾಗ್ಲಿಲ್ಲ. ಈಗ ನಮ್ಮ
ಆಧುನಿಕ ಜೀವನ ಅನ್ನೋದು ಹಾಗಾಗಿದೆ. ಯಾವ ಸೀಸನ್ ಗೊತ್ತಾಗ್ಲಿಲ್ಲ, ಎಲ್ಲಾ ಸೀಸನ್ ಅಲ್ಲಿ ಒಂದೇ ಟೆಂಪರೇಚರ್ ನಮ್ಗೆ. ಇದು ನಮ್ಮ ಆರೋಗ್ಯಕ್ಕೆ, ನಮ್ಮ ಮನಸ್ಸಿಗೆ ಒಳ್ಳೇದಲ್ಲ. ಏನೇನ್ ನಡೆಯುತ್ತೆ ಪರಿಸರದಲ್ಲಿ ಎಲ್ಲ ನಮ್ಮ ಜೀವನದಲ್ಲಿ, ನಮ್ಮ ಆ, ದೇಹದಲ್ಲಿ ನಡೀತಾ ಇದೆ. ಅದು ಗಮನಿಸ್ಬೇಕು, ಅದಕ್ಕೆ ಸರಿಯಾಗಿ ನಡ್ಕೋಬೇಕು, ಅದಕ್ಕೆ ಸರಿಯಾದ ಆಹಾರ ತಗೋಬೇಕು. ಇವತ್ತು ಎಲ್ಲ ಎಳ್ಳು ತಿನ್ಬೇಕು ಅಂತಿದೆ, ಎಳ್ಳೆಲ್ಲ ಮರ್ತೋಯ್ತು, ಬರೀ ಬೆಲ್ಲನೇ ತಿಂತಾ ಇದಾರೆ ಈಗ. ಎಳ್ಳು ತಿನ್ಬೇಕು ಅಂತ ಹೇಳಿದಕ್ಕೆ ಒಂದು ವಿಜ್ಞಾನ ಇದೆ. ಈ ತರ ಬಹಳಷ್ಟು ಜೀವ ಗಮನಿಸಿ ಮಾಡಿದ ಹಬ್ಬಗಳು ಇದೆಲ್ಲ ಆಚರಣೆ ಮತ್ತೆ ತಗೊಂಡ್ಬರ್ಬೇಕು ಅನ್ನೋ ಉದ್ದೇಶದಿಂದಾನೇ ಇದು ಒಂದು ದೊಡ್ಡ ಇದರಲ್ಲಿ ನಡೀತಾ ಇದೆ.